ಓಂ ಶ್ರೀ ಚಾಮುಂಡಾಯೈ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಆಷಾಢ ಮಾಸಕ್ಕೆ ಇನ್ನೇನು ಪಾದಾರ್ಪಣೆ ಮಾಡಿದ್ದೀವಿ. ಈ ಆಷಾಢ ಮಾಸದಲ್ಲಿ ಪ್ರತಿಯೊಬ್ಬರು ನಮಗೂ ಕೇಳ್ತಾ ಇರ್ತಾರೆ, ಎಲ್ಲ ಕಡೆ ಕೂಡ ಒಂದು ಅನುಮಾನ ಇರುತ್ತೆ, ಶುಭ ಕಾರ್ಯಗಳನ್ನು ಮಾಡ್ಬೋದಾ, ಶುಭ ಕಾರ್ಯಗಳಿಗೆ ಪ್ರಾಶಸ್ತ್ಯ ಇದೆಯಾ, ಹಾಗೆ ಈ ಆಷಾಢ ಮಾಸದಲ್ಲಿ ನಾವು ಏನು ಮಾಡಬೇಕು ಅಂತಕ್ಕಂಥ ಒಂದು ಪ್ರಶ್ನೆ ಕೂಡ ಎಲ್ಲರಲ್ಲೂ ಉದ್ಭವಿಸುತ್ತೆ. ಶುಭ ಕಾರ್ಯಗಳು ಅಂದಾಗ ಗೃಹ ಪ್ರವೇಶ ಇರ್ಬೋದು, ಉಪನಯನ ಇರ್ಬೋದು, ಹಾಗೆ ನಾಮಕರಣ ಇರ್ಬೋದು, ಹಾಗೆ ಏನೇ ಒಂದು ಕಾರ್ಯಕ್ರಮ, ಒಂದು ಶಂಕುಸ್ಥಾಪನೆ ಇರ್ಬೋದು, ಇವೆಲ್ಲವೂ ಕೂಡ ಮಾಡಬಹುದಾ ಅಂತಕ್ಕಂಥ ಪ್ರಶ್ನೆ ಕೂಡ ನಮ್ಮಲ್ಲಿ ಉದ್ಭವಿಸುತ್ತೆ. ನಮ್ಮ ಸನಾತನ ಭಾರತೀಯ ಸಂಸ್ಕೃತಿಯಲ್ಲಿ ನಾವು 12 ಮಾಸಗಳಲ್ಲಿ ಈ ಒಂದು ಆಷಾಢ ಮಾಸಕ್ಕೆ ನಾವು ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡ್ತೀವಿ. ಆಷಾಢ ಮಾಸ ಬಹಳ ಶುಭಕರವಾದ ಮಾಸ ಕೂಡ ಆಗಿರುತ್ತೆ. ಆದರೆ ಶುಭ ಕಾರ್ಯಗಳಿಗೂ ಶುಭ ಮಾಸಕ್ಕೂ ಒಂದು ವ್ಯತ್ಯಾಸ ಕೂಡ ಇರುತ್ತೆ. ಇನ್ನು ಆಷಾಢ ಮಾಸದಲ್ಲಿ ವಿವಾಹ ಇರ್ಬೋದು, ಹಾಗೆಯೇ ಅನೇಕ ಕಾರ್ಯಕ್ರಮಗಳ ಬಗ್ಗೆ ಒಂದು ಗೊಂದಲ ಕೂಡ ಇರತಕ್ಕಂಥದ್ದು ಕೂಡ ಆಗಿರುತ್ತೆ. ಈಗ ಏನು ವಿಧಿನೇ ಇಲ್ಲ, ಒಂದು ಅಂಗಡಿ ಓಪನ್ ಮಾಡಬೇಕು, ಸಮಯ ಇಲ್ಲ, ಮಾಡಲೇಬೇಕು ಅಂತಕ್ಕಂತಹ ಮನೋಭಾವನೆ ಕೂಡ ಕೆಲವರಲ್ಲೂ ಕೂಡ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆದರೆ ಮಾನವನ ಜೀವನದಲ್ಲಿ ಯಾವುದೇ ಶುಭ ಕಾರ್ಯ ಮಾಡಬೇಕು ಅಂದರೆ ಅದಕ್ಕೆ ಶುಭ ಗಳಿಗೆ ಬೇಕು, ಶುಭ ಸಮಯ ಕೂಡ ಬೇಕಾಗಿರುತ್ತೆ. ವ್ಯಾಪಾರ ಒಂದು ಕಡೆ ಆದರೆ ಮೋಕ್ಷ ಮಾರ್ಗದ ಕಡೆ ಹೋಗೋಕ್ಕೆ, ಅದೃಷ್ಟವನ್ನು ಪಡ್ಕೊಳ್ಳೋಕ್ಕೆ, ಹಾಗೆ ನಮ್ಮ ದೇಹಕ್ಕೆ, ಮನಸ್ಸಿಗೆ, ವಾತಾವರಣಕ್ಕೆ ಶಕ್ತಿಯನ್ನು ತುಂಬಿಸ್ಕೊಳ್ಳೋಕ್ಕೆ ಯಾವುದು ಮಾಸ ಶ್ರೇಷ್ಠ ಅಂದರೆ ಅದುವೇ ಆಷಾಢ ಮಾಸ. ದೇಹಕ್ಕೆ, ಮನಸ್ಸಿಗೆ, ಹಾಗೆ ಮನೆಗೆ, ನಮ್ಮ ವಾತಾವರಣಕ್ಕೆ ಶಕ್ತಿ ತುಂಬಿಸ್ಕೋಬೇಕು. ಈಗ ನಾವೊಂದು ವಾಹನ ಇದೆ, ವಾಹನ ಎವ್ರಿಥಿಂಗ್ ಎಲ್ಲ ಚೆನ್ನಾಗಿದೆ, ಆದರೆ ಪೆಟ್ರೋಲ್ ಬೇಕು ವಾಹನಕ್ಕೆ. ಆ ಪೆಟ್ರೋಲ್ನ ತುಂಬಿಸ್ಕೊಳ್ಳೋಕ್ಕೆ ನಮಗೆ ಎಲ್ಲೋ ಒಂದು ಕಡೆ ಬಂಕ್ ಬೇಕು, ಅಥವಾ ಪೆಟ್ರೋಲ್ ತಗೊಳ್ಳೋಕ್ಕೆ ಒಂದು ಜಾಗ ಬೇಕು. ಅದೇ ರೀತಿ ಈ 12 ಮಾಸಗಳಲ್ಲಿ ಆಷಾಢ ಮಾಸದಲ್ಲಿ ನಾವು ಶಕ್ತಿ ತುಂಬಿಸ್ಕೊಳ್ಳೋ ಮಾಸ ಕೂಡ ಇದಾಗಿರುತ್ತೆ. ಯಾಕೆ ಅಂದರೆ ಈ ಮಾಸ ಪೂರ್ತಿ ಸ್ತ್ರೀ ದೇವತೆಯ, ಸ್ತ್ರೀ ಶಕ್ತಿಯ ಲಹರಿಗಳು ಎಲ್ಲ ಕಡೆ ಆವರಿಸ್ಕೊಂಡಿರುತ್ತೆ. ಸ್ತ್ರೀ ಶಕ್ತಿಯ, ಸ್ತ್ರೀ ದೇವತೆಯ ಲಹರಿಗಳು ಎಲ್ಲ ಕಡೆ ಆವರಿಸ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಈ ಮಾಸದಲ್ಲಿ ಹಿರಿಯರು ಇತಿಹಾಸ ಪುರಾಣಗಳನ್ನು ನಾವು ಗಮನಿಸೋಕೆ ಹೋದಾಗ, ಅಥವಾ ಇತಿಹಾಸವನ್ನು ನೋಡೋಕ್ಕೆ ಹೋದಾಗ, ಈ ಮಾಸದಲ್ಲಿ ಸ್ವಲ್ಪ ಮಳೆ ಜಾಸ್ತಿ ಆಗಿರುತ್ತೆ, ವಾತಾವರಣ ಸ್ವಲ್ಪ ಬಿಗುವಾಗಿರುತ್ತೆ, ಮಾನಸಿಕವಾಗಿ ಒಂದು ಸ್ವಲ್ಪ ಜಂಜಾಟ ಕೂಡ ಇರುತ್ತೆ. ಇದೆಲ್ಲವನ್ನು ಗಮನಿಸಿ ನಾವು ನೋಡೋಕೆ ಹೋದಾಗ ಸ್ವಲ್ಪ ರೈತಾಪಿ ವರ್ಗದವರಿಗೆ ಕೆಲಸ ಕಾರ್ಯಗಳು ಕೂಡ ಜಾಸ್ತಿ ಹಿಂದೆ ಇತ್ತು. ಹಾಗಾಗಿ ಶುಭ ಕಾರ್ಯಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರಕೃತಿ, ವಾತಾವರಣ ಸ್ಪಂದಿಸೋದು ಕಷ್ಟ ಅಂತಕ್ಕಂಥ ಭಾವನೆಯಿಂದ ನಮ್ಮ ಹಿರಿಯರು ಏನು ಮಾಡ್ತಾರೆ, ಈ ಮಾಸದಲ್ಲಿ ಶುಭ ಕಾರ್ಯಗಳು ಬೇಡ, ನೆಮ್ಮದಿಯಾಗಿರಿ, ಜಪಕ್ಕೆ, ತಪಕ್ಕೆ, ಪ್ರಾರ್ಥನೆಗೆ, ದೇವಿಯ ಆರಾಧನೆಗೆ, ದಾನ ಧರ್ಮಗಳಿಗೆ ಈ ಮಾಸ ಬಹಳಷ್ಟು ಪ್ರಾಶಸ್ತ್ಯವಾದ ಮಾಸ ಅಂತ ನಮ್ಮ ಹಿರಿಯರು ಈ ಮಾಸವನ್ನು ಆ ರೀತಿಯಾಗಿ ಬಿಂಬಿಸಿರೋದ್ರಿಂದ ಶುಭ ಕಾರ್ಯಗಳಿಗೆ ಅದು ಒಳ್ಳೆಯದಲ್ಲ ಅಂತಕ್ಕಂಥದ್ದು ಅವ್ರು ಹೇಳಿದ್ದಾರೆ. ಆದರೆ ಈ ಮಾಸದಲ್ಲಿ ಇದೂ ಒಳ್ಳೆಯದೇ. ಯಾಕೆಂದರೆ ಈ ಮಾಸದಲ್ಲಿ ಜಪಕ್ಕೆ, ಸ್ತ್ರೀ ಶಕ್ತಿಯ ಆರಾಧನೆಗೆ, ದೇವಿಯ ಆರಾಧನೆಗೆ, ಇದನ್ನೆಲ್ಲವನ್ನೂ ಕೂಡ ನೋಡೋದ್ರಿಂದ ಬಹಳಷ್ಟು ಒಳ್ಳೆಯದಾಗುತ್ತೆ. ಅದರ ಜೊತೆಗೆ ನಾವು ಪುರಾಣಗಳ ವಿಚಾರವಾಗಿ ಆಧ್ಯಾತ್ಮಿಕವಾಗಿ ನೋಡೋಕ್ಕೆ ಹೋದಾಗ ವಿಷ್ಣು ಶಯನಾವಸ್ಥೆಯಲ್ಲಿ ಸ್ಥಿತಿಕಾರಕ ಆಗಿರ್ತಕ್ಕಂಥ, ನಮಗೆ ಶಕ್ತಿ ತುಂಬಿಸ್ತಕ್ಕಂಥವನು, ನಮ್ಮನ್ನು ನಡೆಸ್ತಕ್ಕಂಥ ವಿಷ್ಣು ಶಯನಾವಸ್ಥೆಯಲ್ಲಿ ಇರ್ತಕ್ಕಂಥದ್ದು ಆಗಿರೋದ್ರಿಂದ ಅವರ ಆಶೀರ್ವಾದ ನಮಗೆ ಪರಿಪೂರ್ಣವಾಗಿ ಸಿಗಲ್ಲ. ಇನ್ನು ಅತ್ತೆ ಸೊಸೆ ಜೊತೆಯಲ್ಲಿರಬಾರ್ದು, ಗಂಡ ಹೆಂಡತಿ ಜೊತೆಯಲ್ಲಿರಬಾರ್ದು ಈ ಮಾಸದಲ್ಲಿ. ಯಾಕೆಂದರೆ ಇಲ್ಲಿಂದ ನಾವು ಕರೆಕ್ಟಾಗಿ 9 ಮಾಸಗಳನ್ನು ಮುಗಿಸಿ ಹೋದಾಗ ಮಗು ಜನನ ಆಗಿದ್ದೆ ಆದರೆ ಅದು ಬೇಸಿಗೆ ಆಗಿರುತ್ತೆ, ತುಂಬ ತಾಯಿ ಮತ್ತು ಮಗುವಿಗೂ ಕೂಡ ಕಷ್ಟ ಆಗುತ್ತೆ ಅಂತ ಅನ್ನೋದು ಒಂದು ಕಡೆ. ಆದರೆ ಅತ್ತೆ ಸೊಸೆ ಒಂದು ಕಡೆ ಇದ್ದಾಗ, ಹೊಸದಾಗಿ ಮದುವೆಯಾಗಿ ಬಂದಿರತಕ್ಕಂಥ ಅತ್ತೆ ಸೊಸೆ ತಕ್ಷಣವೇ ಜವಾಬ್ದಾರಿಗಳನ್ನು ವಹಿಸ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಜಗಳ ಆಡ್ಬೋದು, ಕಲಹಗಳಾಗ್ತಕ್ಕಂಥದ್ದು, ಮನೆಯಲ್ಲೇ ಇರ್ತಾರೆ. ಹಾಗಾಗಿ ಇದು ಕೂಡ ಒಂದು ಕಾರಣ ಇರಬಹುದು. ಆದರೂ ಕೂಡ ಶುಭ ಕಾರ್ಯಗಳಿಗೆ ಅನಿವಾರ್ಯತೆ ಇದ್ದಂತಹ ಕೆಲವು ಕಾರ್ಯಗಳನ್ನು ಈ ಮಾಸದಲ್ಲಿ ಮಾಡ್ಕೋಬಹುದು ಅಂತೂ ಕೂಡ ಹೇಳ್ತಾ, ಹಾಗೆ ಗ್ರೀಷ್ಮ ಋತು ಮುಗಿದು ಇನ್ನೇನು ವರ್ಷ ಋತು ನಮಗೆ ಪ್ರಾರಂಭ ಆಗ್ತಾ ಇದೆ. ಆಷಾಢ ಮಾಸದಲ್ಲಿ ಅದಕ್ಕೆ ದೇವಿ ಆರಾಧನೆಗೆ ಆಷಾಢ ಶುಕ್ರವಾರಗಳಾಗ್ಬೋದು, ಪ್ರತಿನಿತ್ಯವೂ ಮಾಡ್ತಕ್ಕಂಥ ಆರಾಧನೆಗಳಿಗೂ ಕೂಡ ಶ್ರೇಷ್ಠವಾಗಿರುತ್ತೆ. ಬಹುವಿಚಾರವಾಗಿ ಈ ಮಾಸದಲ್ಲಿ ದಾನ ಧರ್ಮಗಳಿಗೆ ಹೆಚ್ಚು ಪ್ರಾಶಸ್ತ್ಯ ಇರತಕ್ಕಂಥ ಮಾಸ ಕೂಡ ಇದಾಗಿರುತ್ತೆ. ಈ ಮಾಸ ಪೂರ್ತಿ ಸಾಕ್ಷಾತ್ ಶ್ರೀಮನ್ನಾರಾಯಣನು
ಎಲ್ಲಿ ಶಯನಾವಸ್ಥೆಯಲ್ಲಿ ಇರ್ತಕ್ಕಂಥದ್ದು ಆಗಿರೋದ್ರಿಂದ ಓಂ ನಮೋ ನಾರಾಯಣಾಯ ಈ ಮಂತ್ರವನ್ನು ಪ್ರತಿನಿತ್ಯ ಹೇಳ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಹಾಗಾಗಿ ಆಷಾಢ ಮಾಸ ಶುಭ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.